ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಬಿಸ್ನೆಸ್ ಮುಂದುವರೆಯಕ್ಕೆ ಸಾಧ್ಯ ಇಲ್ಲ ಸರ್. ಯಾಕೆ ಅಂದರೆ ಈ ಕೇಸು ಬ್ಯಾಂಕ್ ಅಥಾರಿಟಿಯಲ್ಲಿ ಮಾತ್ರ ಇಲ್ಲ ಸರ್. ಹಣ ಮಾಡೋಕ್ಕೆ ನೋಡಿದ್ದಾನೆ, ಜನಗಳಿಗೆ ಮೋಸ ಮಾಡಿದ್ದಾನೆ, ಅದು ಕೂಡ ಕೇಸಾಗಿದೆ. ಜೊತೆಗೆ ಬೇರೆ ಬೇರೆ ಸಾಲಗಳು ಇದೆ ಸರ್. ನೋಟಿಸ್ ಕೂಡ ಇಶ್ಯೂ ಆಗಿದೆ. ಈಗ ಪೊಲೀಸ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಸರ್. ಕೇಸ್ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಯಾರು ಏನು ಮಾಡೋ ಸ್ಥಿತಿಲಿಲ್ಲ ಸರ್. ಎಲ್ಲ ಕೈ ಮೀರೋಗಿದೆ. ಇದೊಂದು ಕೇಸ್ ಅಲ್ಲ ಸರ್, ಮಲ್ಟಿಪಲ್ ಕೇಸ್ ಇದೆ ನಿಮ್ಮ ತಮ್ಮನ ಮೇಲೆ. ಈಗ ನೀವೇನೇ ಮಾಡಿದ್ರು ಆ್ಯಕ್ಷನ್ ಆಗೋದು ನಿಲ್ಸೋಕ್ಕಾಗೋದಿಲ್ಲ ಸರ್. ಒಂದು ಚಾನ್ಸ್ ಕೊಡಿ ಸರ್. ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ಸರ್, ಪ್ಲೀಸ್. ಇಲ್ಲ ಸರ್, ಏನು ಮಾಡೋದಕ್ಕಾಗೋದಿಲ್ಲ. ನಾಳೆ ಆ್ಯಕ್ಷನ್ ಆಗಲೇಬೇಕು. ಈಗಾಗಲೇ ಪ್ರೆಸ್ ಮೀಟ್ ಕೂಡ ಆಗಿದೆ. ಎಲ್ಲ ನ್ಯೂಸ್ ಚಾನಲ್ ಇನ್ನೇನು ಬರುತ್ತೆ ಸರ್. ಸಾರಿ ಸರ್. ಏನೋ ಗೆಳೆಯ ಇದು, ನೀನು ನಿಮ್ಮ ತಂದೆ ಎಷ್ಟು ಕಷ್ಟಪಟ್ಟು ಸಾಮ್ರಾಜ್ಯ ಕಟ್ಟಿದ್ರಿ, ಎಂಥ ಒಳ್ಳೆ ಹೆಸರು ಮಾಡಿದ್ರಿ, ಎಲ್ಲ ಮಣ್ಣು ಪಾಲು ಮಾಡ್ಬಿಟ್ನಲ್ಲೋ ನಿನ್ನ ತಮ್ಮ. ಮಾಮ್, ವಿ ಆರ್ ರಿಯಲಿ ಸಾರಿ ಮಾಮ್. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು ಮಾಮ್. ನೀನು ಈ ಸ್ಥಿತಿಲಿರೋದಕ್ಕೆ ಒಂದು ರೀತಿಯಲ್ಲಿ ನಾವು ಕಾರಣ ಆಗ್ಬಿಟ್ವಿ. ನಮ್ಮಿಂದ ತುಂಬ ದೊಡ್ಡ ತಪ್ಪಾಗೋಯ್ತು ಮಾಮ್. ನೀನು ಯಾವ ಸ್ಥಿತಿಲಿ ಇದೆಯಾ ಅಂತ ತಿಳ್ಕೊಳ್ದೇನೆ ನಿನ್ನ ಮೇಲೆ ಕೋಪ ಮಾಡಿಕೊಂಡು ನಿನ್ನ ಕಾಲ್ಸ್ನ ಇಗ್ನೋರ್ ಮಾಡಿದ್ದು ತಪ್ಪೆ. ಐ ಆಮ್ ರಿಯಲಿ ಸಾರಿ ಮಾಮ್. ಪ್ಲೀಸ್ ಕ್ಷಮಿಸ್ಬಿಡು. ಐ ಆಮ್ ರಿಯಲಿ ಸಾರಿ ಮಾಮ್. ನೀನು ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ನಮಗೋಸ್ಕರನೇ ಅಲ್ವಾ ಮಾಡಿದ್ದು. ಅದನ್ನ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ನೀನು ಅವತ್ತು ಕಾಲ್ ಮಾಡಿದಾಗ ನಾನು ಕಾಲ್ ಎತ್ತಬೇಕಾಗಿತ್ತು. ಐ ಆಮ್ ರಿಯಲಿ ಸಾರಿ ಮಾಮ್. ಹೌದು ಅತ್ತೆ, ನೀವು ಕಾಲ್ ಮಾಡಿದಾಗ ನಾವು ಪಿಕ್ ಮಾಡಬೇಕಾಗಿತ್ತು. ನೀವು ಪದೇ ಪದೇ ಫೋನ್ ಮಾಡಿದ್ದು ನೋಡಿ, ನೀವು ಮತ್ತೆ ಮನೆ ಕರೆಯೋದಕ್ಕೆ ಕಾಲ್ ಮಾಡ್ತಿದ್ದೀರಾ ಅಂತ ನಾವು ಪಿಕ್ ಮಾಡಲಿಲ್ಲ. ವಿ ಆರ್ ರಿಯಲಿ ಸಾರಿ ಅತ್ತೆ. ಇಲ್ಲಮ್ಮ, ನೀವು ಯಾರೂ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಕ್ಷಮೆ ಕೇಳಬೇಕಾಗಿರೋದು ನೀವಲ್ಲ, ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ನಿಮಗಿಷ್ಟು ಒಳ್ಳೆ ಗುಣ ಬಂದಿದೆ ಅಂದರೆ ಅದಕ್ಕೆ ಕಾರಣ ನಾನಲ್ಲ. ನಾನು ನಿಮ್ಮನ್ನ ಇಷ್ಟು ಚೆನ್ನಾಗಿ ಬೆಳೆಸಿಲ್ಲ. ನಿಮ್ಮನ್ನ ನಿಮ್ಮ ಅಣ್ಣ ಆ ರೀತಿ ಬೆಳೆಸಿರೋದು. ನಾವೆಲ್ಲರೂ ಅವನಿಗೆ ಎಷ್ಟು ಋಣಿ ಆಗಿದ್ರೂ ಸಾಲದು. ನಮ್ಮ ಮನೇಲಿ ಒಳ್ಳೆಯದು ಅಂತ ಏನೇ ಆಗಿದ್ರು ಅದಕ್ಕೆ ಕಾರಣ ನಿಮ್ಮ ಅಣ್ಣ ಗೌತಮ್. ಅಂಥವನ ಮಧ್ಯೆ ನಾವಿರೋದು ನಮ್ಮ ಪುಣ್ಯ. ಅಂಥವನಿಗೆ ನಾನು ಅನ್ಯಾಯ ಮಾಡಿಬಿಟ್ಟೆ. ಒಳ್ಳೆ ಅಮ್ಮನೂ ಆಗಿಲ್ಲ, ಒಳ್ಳೆ ಅತ್ತೆನೂ ಆಗಿಲ್ಲ. ಅತ್ತೆ ಬಿಡಿ ಅದನ್ನ. ಯಾಕಿನ್ನೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀರಾ? ಎಷ್ಟು ದಿನ ಆದ್ಮೇಲೆ ಎಲ್ಲರೂ ಜೊತೆಗೆ ಸೇರಿದ್ದೀವಿ. ಹಲೋ, ಹೌದಾ? ಸರಿ, ನೋಡ್ತೀನಿ. ಇದು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಬಿಸಿನೆಸ್ ವಲಯದಲ್ಲಿ ಎದ್ದಿದೆ ದೊಡ್ಡ ಬಿರುಗಾಳಿ. ದಿವಾನ್ ಗ್ರೂಪ್ ಆಫ್ ಕಂಪನೀಸ್ಗೆ ಸೇರಿದ ಎಲ್ಲ ಆಸ್ತಿಗಳನ್ನ ಬ್ಯಾಂಕ್ ಸೀಸ್ ಮಾಡಿದೆ. ದಿವಾನ್ ಗ್ರೂಪ್ ಮಾಲೀಕ ಜಯದೇವ್ ದಿವಾನ್ ಬ್ಯಾಂಕಿಗೆ ಕಟ್ಟಬೇಕಿದ್ದ ಸರಿಸುಮಾರು 700 ಕೋಟಿ ರೂಪಾಯಿಗಳನ್ನ ಮಿಸ್ಯೂಸ್ ಮಾಡಿ ವಿದೇಶಕ್ಕೆ ಎಸ್ಕೇಪ್ ಆಗೋ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಮಾಹಿತಿ ಬಂದಿದೆ.
ಈಗಾಗಲೇ ಭಾರತದಲ್ಲಿ ಲೋನ್ ತೆಗೆದು ಅದನ್ನ ವಿದೇಶದಲ್ಲಿ ಇನ್ವೆಸ್ಟ್ ಮಾಡಿ ದೇಶದಿಂದ ಓಡಿ ಹೋಗೋ ಪಲಾಯನ ಮಾಡೋ ಸಾಕಷ್ಟು ಕೇಸ್ಗಳು ನಡೆದಿವೆ. ಅದೇ ಮಾದರಿಯಲ್ಲಿ ಇವರು ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದು ಸದ್ಯ ಬಿಸ್ನೆಸ್ ವಲಯದಲ್ಲಿ ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿದೆ ಅಂತಾನೂ ಹೇಳಬಹುದು. ನನಗೆ ಗೊತ್ತಿತ್ತು ಈ ಥರದ್ದು ಏನಾದರೂ ಒಂದು ಯಾವತ್ತಾದರೂ ಒಂದಿನ ಆಗತ್ತೆ ಅಂತ. ಆದರೆ ಇಷ್ಟು ಬೇಗ ಆಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ದಿವಾನ್ ಅನ್ನೋ ಮನೆತನದ ಹೆಸರನ್ನ ಹಾಳು ಮಾಡ್ಬಿಟ್ಟ ಇವನು. ಛೇ, ಎಂಥ ಕೆಲಸ ಮಾಡಿದ್ದಾನೆ. ನಾವೆಲ್ಲರೂ ತಲೆ ತಗ್ಸೋದರ ಆಗೋಯ್ತು. ಹಲೋ, ಕುತ್ಕೊಳ್ಳಿ. ನೀವೆಲ್ಲೂ ಹೋಗೋ ಆಗಿಲ್ಲ, ದಯವಿಟ್ಟು ಕುತ್ಕೊಳ್ಳಿ. ನೀರು ಕುಡಿಯೋ ಆಗು ಇಲ್ವಾ ನಾನು? ಅದಕ್ಕೆ ನೀವು ಹೋಗ್ಬೇಕಾಗಿಲ್ಲ, ಕೆಲಸದವ್ರು ಇದ್ದಾರೆ. ಬನ್ನೇಮ್ಮ, ಒಂದು ಗ್ಲಾಸ್ ನೀರು ಕೊಡಿ ಅವರಿಗೆ ಪ್ಲೀಸ್. ನಮ್ಮ ಮನೇಲಿ ನಮಗೆ ಫ್ರೀಡಮ್ ಇಲ್ವಾ? ಏನೇನು ಅನ್ಕೊಂಡಿದ್ದಾರೆ ನೀವುಗಳು? ಏನು ಅನ್ಕೊಂಡಿಲ್ಲ, ನೀರು ತಂದು ಕೊಡ್ತಾರೆ, ಕುಡೀರಿ. ಸರ್, ಇಡೀ ಮನೆ ಹುಡುಕಾಯ್ತು. ಇವ್ರು ಡ್ರಾ ಮಾಡಿರೋ ದುಡ್ಡು ಮನೆಯಲ್ಲಿ ಹುಟ್ಟಿಲ್ಲ. ನೋಡಿ, ಆ ದುಡ್ಡನ್ನ ಎಲ್ಲಿಟ್ಟಿದ್ದೀರ ಅಂತ ಮರ್ಯಾದೆಯಿಂದ ಹೇಳಿ. ಎಲ್ಲಿಡ್ಲಿ ದುಡ್ಡನ್ನ? ನಾನು ತಗೊಂಡಿದ್ದೆ ತಾನೆ. ರೇ, ನನ್ನ ಹೆಂಡತಿ ಅನ್ನಿಸ್ಕೊಂಡವಳು ನನಗೆ ಮೋಸ ಮಾಡಿ ದುಡ್ಡನ್ನ ಡ್ರಾ ಮಾಡಿಕೊಂಡು ಎತ್ಕೊಂಡು ಓಡೋಗಿದ್ದಾಳೆ. ಅವಳು ಹಿಡಿಯಕ್ಕೆ ಅಂತಾನೆ ಹೋಗ್ತಾ ಇದ್ದೆ, ಅಷ್ಟರಲ್ಲಿ ನೀವು ಕರ್ಕೊಂಬಂದು ಇಲ್ಲಿ ಕೂರ್ಸಿದ್ದೀರಾ. ಏನು ನಮ್ಮ ಹತ್ರನೇ ಕತೆ ಕಟ್ತಾ ಇದ್ದೀರಾ? ಇಂಥ ಕತೆಗಳು ನಾವು ತುಂಬ ಕೇಳಿದ್ದೀವಿ. ನೋಡಿ, ನಾನು ನನ್ನ ಲಾಯರ್ ಜೊತೆ ಮಾತಾಡಬೇಕು. ಏನ್ರಿ ಮಾತಾಡಿದ್ರೆ ಲಾಯರ್ ಅಂತೀರಾ? ಸುಮ್ಮನೆ ಕೂತ್ಕೊಳ್ರಿ. ಲೀಗಲ್ ಫಾರ್ಮಾಲಿಟೀಸ್ ಮುಗಿಯೋ ಗಂಟ ನಿಮ್ಮನ್ನೆಲ್ಲೂ ಕಳಿಸೋದಿಲ್ಲ. ನೀವು ಯಾರ ಜೊತೆ ಮಾತಾಡೋದಕ್ಕೂ ಆಗೋದಿಲ್ಲ. ನೋಡಿ, ಒಳ್ಳೆ ಮಾತಲ್ಲಿ ನೀವೇ ಎಲ್ಲ ಸತ್ಯ ಬಾಯಿ ಬಿಟ್ಟರು ಸರಿ, ಇಲ್ಲ ನಮ್ಮ ಭಾಷೆಯಲ್ಲಿ ಬಾಯಿ ಬಿಡಿಸ್ಬೇಕಾಗತ್ತೆ. ಯಾವ ಭಾಷೆಯಲ್ಲಿ? ಯಾವ ಭಾಷೆಯಲ್ಲಿ ಬಾಯಿ ಬಿಡಿಸಿದ್ರು ಅಷ್ಟೇ, ಸತ್ಯ ಇದೇನೆ. ಹೇಳ್ತಾದಿಂತಾನೆ ನಂಬೋದು ಬಿಡೋದು ನಿಮ್ಗೊಳಗೆ ಬಿಟ್ಟಿದ್ದು. ಎಲ್ಲೋಗ್ತಾ ಇದ್ದೀರಾ? ರೆಸ್ಟ್ ರೂಮ್ಗೆ ಹೋಗ್ಬೇಕು. ಓಕೆ, ಆದರೆ ಬಾಗಿಲು ಹಾಕೋಬೇಡಿ. ಶಶಿಧರ್, ಇವ್ರ ಜೊತೆ ಹೋಗಿ. ವಾಟ್ ನಾನ್ ಸೆನ್ಸ್? ನನ್ನ ಮನೇಲಿ ನಾನು ರೆಸ್ಟ್ ರೂಮ್ಗೆ ಹೇಗೆ ಹೋಗ್ಬೇಕು ಅಂತ ನಿಮ್ಮ ಹತ್ರ ಹೇಳಿಸ್ಕೋಬೇಕಾ? ಬಾಗಿಲು ತೆಕ್ಕೊಂಡು ಹೋಗ್ಬೇಕಾ? ಬುದ್ಧಿ ಇಲ್ಲ? ಏನ್ ಮಾತಾಡ್ತೀರಾ ನೀವು? ರೀ, ಸಾಕು ನಿಲ್ಲಿಸ್ರಿ, ಕಿರ್ಚಾಡಕ್ಕೋಬೇಡಿ. ನಮಗೂ ಕಿರ್ಚಾಡಕ್ಕೆ ಬರುತ್ತೆ. ಇಂಥ ಟೈಮಲ್ಲಿ ನಿಮ್ಮಂಥವ್ರು ರೆಸ್ಟ್ ರೂಮ್ಗೆ ಹೋಗಿ ಏನು ಮಾಡ್ತಾರಂತ ನಮಗೆ ಗೊತ್ತಿಲ್ವಾ? ಶಶಿಧರ್, ಅವ್ರನ್ನ ಫುಲ್ ಚೆಕ್ ಮಾಡಿ. ಅಮೃತಧಾರೆ, ನನ್ನ ಅಮೃತಧಾರೆ.